ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಅಗಸೆ ಬೀಜದ ಉಪಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅದ್ರ ಬಗ್ಗೆ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಇದನ್ನು ಇಂಗ್ಲೀಷಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತಲೂ ಕೂಡ ಹೇಳ್ತಾರೆ. ಇವತ್ತು ನಾವು ಅಗಸೆ ಬೀಜವನ್ನು ಯಾವ ರೀತಿ ತಗೋಬೇಕು, ಇವುಗಳನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಯಾವ ರೀತಿ ಪ್ರಯೋಜನವಿದೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಗಸೆ ಬೀಜವನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಹುರಿದುಕೊಳ್ಬೇಕು. ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಡೈಲಿ 1 ಸ್ಪೂನು ಸೇವನೆ ಮಾಡೋದ್ರಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರದೇ ರೀತಿ ನೋಡಿಕೊಳ್ಬಹುದು. ತುಂಬ ಜಾಸ್ತಿನೂ ಕೂಡ ಸೇವನೆ ಮಾಡಬಾರ್ದು, ಕೇವಲ ಡೈಲಿ 1 ಟೀ ಸ್ಪೂನ್ ಅಷ್ಟೇ ಸೇವನೆ ಮಾಡಬೇಕು. ಅಗಸೆ ಬೀಜದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಇರೋದರಿಂದ ಇದು ಅಜೀರ್ಣಕ್ರಿಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಕೂದಲು ಹಾಗೂ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಅಗಸೆ ಬೀಜದಲ್ಲಿ ಒಮೆಗಾ 3 ಆ್ಯಂಟಿ ಆಕ್ಸಿಡೆಂಟ್ಗಳ ಚರ್ಮಕ್ಕೆ ಹೊಳಪು, ಮೃದು ಹಾಗೂ ಹೈಡ್ರೇಷನ್ ನೀಡುತ್ತೆ. ಕೂದಲಿನ ಬೆಳವಣಿಗೆಗೆ ಮತ್ತು ಕೂದಲು ಕುಗ್ಗುವಿಕೆ, ಏರ್ ಫಾಲ್ ಕಡಿಮೆ ಮಾಡುತ್ತೆ. ಹಾಗೆ ಇದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ಕಡಿಮೆ ಮಾಡುತ್ತೆ. ಇದರಲ್ಲಿ ಮಧುಮೇಹಿಗಳಿಗಂತೂ ತುಂಬಾ ಒಳ್ಳೆಯದು ಅಗಸೆ ಬೀಜ ಉಪಯೋಗ. ಅಗಸೆ ಬೀಜವನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಇದು ಹಸಿವನ್ನು ಕಡಿಮೆ ಮಾಡುತ್ತೆ, ಹೊಟ್ಟೆ ತುಂಬಿರುವ ಹಾಗೆ ಆಗುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡಲು ತುಂಬ ಸಹಾಯ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ತುಂಬಾ ಒಳ್ಳೆಯದು. ಅತಿ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಇದನ್ನು ನಿಯಮಿತವಾಗಿ ತಿನ್ನುತ್ತಾ ಇದ್ದರೆ ಜೀರ್ಣಕ್ರಿಯೆಯೂ ಕೂಡ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಕೂಡ ಬರೋದಿಲ್ಲ. ಅಗಸೆ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಪ್ರತಿದಿನ ಅಗಸೆ ಬೀಜ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಹೆಚ್ಚಾಗಿರುವ ಕೊಲೆಸ್ಟ್ರಾಲನ್ನು ತುಂಬ ಬೇಗ ಕಡಿಮೆ ಮಾಡಬಹುದು. ಹಾಗೆ ಶರೀರದಲ್ಲಿ ಹೊಸ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ. ಹಾಗೆ ಲಿವರನ್ನು ಆರೋಗ್ಯವಾಗಿಡಲು ಸಹಾಯವಾಗುತ್ತೆ ಅಗಸೆ ಬೀಜದ ಸೇವನೆ ಮಾಡೋದ್ರಿಂದ. ಅಗಸೆ ಬೀಜವನ್ನು ಯಾವ ರೀತಿ ಬಳಸ್ಕೋಬೇಕು ಅಂದರೆ 1 ಅಥವಾ 2 ಟೇಬಲ್ ಸ್ಪೂನ್ ಪುಡಿ ಮಾಡಿ ನೀರು ಅಥವಾ ಹಾಲು, ಬಟರ್ ಮಿಲ್ಕ್ ಜೊತೆನೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ದೋಸೆ ಹಿಟ್ಟು, ರೊಟ್ಟಿ ಹಿಟ್ಟು, ಸಲಾಡ್ ಮೇಲೆ ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಿದ್ರೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಹುರಿದುಕೊಂಡು ಇದನ್ನು ಪೌಡ್ರ್ ಮಾಡಿ ನಾವು ಸೇವನೆ ಮಾಡಬೇಕು. ಹಾಗೆ ಸಲಾಡ್ಗಳಿಗೂ ಹಾಕಿ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಇದರಲ್ಲಿ ಒಮೆಗಾ 3 ಅಧಿಕವಾಗಿರೋದರಿಂದ ಇದು ಹೃದಯಕ್ಕೆ ತುಂಬಾ ಒಳ್ಳೆಯದು. ಹೃದಯವನ್ನು ಆರೋಗ್ಯವಾಗಿಡಲು ಕೂಡ ಅಗಸೆ ಬೀಜ ತುಂಬಾ ಒಳ್ಳೆಯದು. ಇದರಲ್ಲಿ ಕಡಿಮೆ GI ಹೊಂದಿರೋದರಿಂದ ಮಧುಮೇಹದವರಿಗೆ ಇದು ತುಂಬಾ ಒಳ್ಳೆಯದು. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಇದು ನಿಯಂತ್ರಣದಲ್ಲಿಡುತ್ತೆ. ಅಗಸೆ ಬೀಜವನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುವ ಅಪಾಯವನ್ನು ಕಡಿಮೆ ಮಾಡಬಹುದು. ಇದು ತುಂಬಾ ಒಳ್ಳೆಯದು ದೇಹಕ್ಕೆ. ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಇದು ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಅಗಸೆ ಬೀಜದಲ್ಲಿ ನಾರಿನಂಶ ಅಧಿಕವಾಗಿರೋದರಿಂದ ಅಜೀರ್ಣಕ್ರಿಯೆಯನ್ನು ಕಡಿಮೆ ಮಾಡುತ್ತೆ. ಸುಲಭವಾಗಿ ಜೀರ್ಣವಾಗುವ ಅನುಭವ ಆಗೋ ರೀತಿ ಮಾಡುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಕೂಡ ದೂರ ಮಾಡುತ್ತೆ. BP ಲೆವೆಲನ್ನು ಕೂಡ ಕಡಿಮೆ ಮಾಡಲು ಸಹಾಯವಾಗುತ್ತೆ. ಅಗಸೆ ಬೀಜದಲ್ಲಿರುವ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ದೇಹದೊಳಗಿನ ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇದು ಸಂಧಿವಾತ, ನೋವು, ಚರ್ಮದ ಅಲರ್ಜಿಗಳಿಗೆ ತುಂಬಾ ಒಳ್ಳೆಯದು. ಅಗಸೆ ಬೀಜದ ಉಪಯೋಗ ಮೆದುಳಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿರುವ ಒಮೆಗಾ 3ನಿಂದ ಮೆದುಳಿನ ಕ್ಷಮತೆ, ಸ್ಮರಣೆ, ಏಕಾಗ್ರತೆ ಕೂಡ ಹೆಚ್ಚುತ್ತೆ. ಹಾಗೆ ಹೊಟ್ಟೆಯಲ್ಲಿರುವ ಕೊಬ್ಬನ್ನು ಕೂಡ ಕಡಿಮೆ ಮಾಡಲು ಇದು ಸಹಾಯವಾಗುತ್ತೆ. ಅಗಸೆ ಬೀಜದ ಸೇವನೆ ಮಹಿಳೆಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಮಾಸಿಕ ಚಕ್ರವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ. ಹಾಗೆ ಹಾರ್ಮೋನ್ ಅಸಮತೋಲನ ಸುಧಾರಿಸುತ್ತದೆ. PCOS ಲಕ್ಷಣಗಳನ್ನು ಕೂಡ ನಿಯಂತ್ರಣದಲ್ಲಿಡುತ್ತೆ. ಅಗಸೆ ಬೀಜದ ಸೇವನೆಯಿಂದ ಏರ್ ಫಾಲ್ ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಕೂದಲ ಬೆಳವಣಿಗೆಗೆ ಇದು ತುಂಬಾ ಒಳ್ಳೆಯದು. ಅಗಸೆ ಬೀಜದಲ್ಲಿ ಸಾಕಷ್ಟು ಹೇರಳವಾಗಿ ಒಮೆಗಾ 3 ಇದೆ. ಇದು ಸ್ಕಿನ್ ಹಾಗೂ ಹೇರ್ಗೂ ಕೂಡ ತುಂಬಾ ಒಳ್ಳೆಯದು. ಒಮೆಗಾ 3 ಇರುವುದರಿಂದ ಚರ್ಮ ಒಣಗುವುದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಪಿಂಪಲ್ಸ್ ಏನಾದ್ರು ಬರ್ತಾಯಿದ್ರೆ ಅದನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತೆ. ಹಾಗೆ ಸಮಯಕ್ಕೂ ಮುನ್ನ ವಯಸ್ಸು ಕಾಣಿಸದಂತೆ ತಡೆಗಟ್ಟುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ. ಕೂದಲು ಸಮೃದ್ಧವಾಗಿ ಬೆಳೆಯಲು ಕೂಡ ಇದು ಸಹಾಯವಾಗುತ್ತೆ. ನೀವು ಕೂಡ ನಿಯಮಿತವಾಗಿ ಅಗಸೆ ಬೀಜದ ಸೇವನೆಯನ್ನು ಮಾಡಿ. ಅಗಸೆ ಬೀಜದ ಸೇವನೆಯಿಂದ ಮೂಳೆಗಳಿಗೂ ಕೂಡ ತುಂಬಾ ಒಳ್ಳೆಯದು. ಮೂಳೆಗಳನ್ನು ಬಲಿಷ್ಠವಾಗಿಡಲು ಇದು ಸಹಾಯವಾಗುತ್ತೆ. ಹೀಗೆ ಅಗಸೆ ಬೀಜದ ಸೇವನೆಯಿಂದ ಈ ಎಲ್ಲ ರೀತಿಯ ಹೆಲ್ತ್ ಬೆನಿಫಿಟನ್ನು ನಾವು ಪಡ್ಕೊಳ್ಬಹುದು. ನೀವು ಕೂಡ ನಿಯಮಿತವಾಗಿ ಅಗಸೆ ಬೀಜದ ಸೇವನೆಯನ್ನು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.